ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು ಸ್ವಲ್ಪ ಲೈನಿಂಗ್ ಬಟ್ಟೆ ಆಮೇಲೆ ಫಾಲ್ಸ್ ಎಲ್ಲ ಖಾಲಿಯಾಗಿತ್ತು. ಇನ್ನೇನು ಸೀಸನ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಆಗ ಒಂದು ಸ್ವಲ್ಪ ಫಾಲ್ಸ್ ಎಲ್ಲ ತಗೊಬರೋಣ ಅಂತ ಹೋಗಿದ್ದೆ. ನಾನು ಈ ಥರ ಡಜನಲ್ಲಿ ತಗೊಬಂದ್ಬಿಡ್ತೀನಿ ಫ್ರೆಂಡ್ಸ್. ಈ ಥರ ತಗೊಬಂದರೆ ನಮಗೆ ಸ್ವಲ್ಪ ದುಡ್ಡು ಸೇವ್ ಆಗುತ್ತೆ. ಈ ಥರ ನೋಡಿ, ಒಂದು ಯಾರೆಲ್ಲ ಟೈಲರಿಂಗ್ ಮಾಡ್ತಾ ಇದ್ದೀರಾ, ಈ ಥರ ಫಾಲ್ಸು ಲೈನಿಂಗು ಎಲ್ಲ ನಾವು ಸ್ವಲ್ಪ ಜೋಡಿಸಿ ಮನೇಲಿ ಇಟ್ಕೊಂಡ್ರೆ ನಮಗೆ ಬಟ್ಟೆ ಜಾಸ್ತಿ ಬರ್ತಾ ಇರಬೇಕು. ಆ ಥರ ಬರೋರು ಈ ಥರ ಎಲ್ಲ ಒಟ್ಟಿಗೆ ಜೋಡಿಸ್ಕೊಂಡು ಇಟ್ಟಿರಬೇಕು. ಆವಾಗ ಏನಾಗುತ್ತೆ ಅಂದರೆ ನಮಗೆ ಈಸಿ ಆಗುತ್ತೆ ಕೆಲಸ ಮಾಡೋಕ್ಕೂ ಕೂಡ. ನಾನಿವತ್ತು ಸ್ವಲ್ಪ ಫ್ರೀ ಇದ್ದೆ, ಹಾಗಾಗಿ ನಮಗೆ ಹತ್ತಿರದ ಟೌನ್ ಇದೆ, ಅಲ್ಲೋಗಿ ಸ್ವಲ್ಪ ಲೇಸು ಆಮೇಲೆ ಡೋರಿ ಬೇಕಿತ್ತು. ನಿಮಗೆ ಬಟ್ಟೆ ಬರ್ತಿದೆ ಅಂತಂದರೆ ನೀವು ಒಂದು ಕೆಲಸ ಮಾಡಿ, ಈ ಥರ ಲೈನಿಂಗು ಫಾಲ್ಸು ಪ್ರತಿಯೊಂದನ್ನು ತಗೊಬಂದು ಇಟ್ಕೊಳ್ಳಿ. ಎಷ್ಟಾಗುತ್ತೆ, ಯಾಕೆಂದರೆ ಈಗ ಇದಕ್ಕೆ ಒಂದು ಫಾಲಿಗೆ ನಾವು ಅಂಗಡಿಲಿ ತಗೊಂಡಾಗ 15 ರೂಪಾಯಿ ಬೀಳುತ್ತೆ. ನೀವು ಹೋಲ್ಸೇಲಲ್ಲಿ ತಗೊಂಡಾಗ ಒಂದೊಂದು ಡಜನ್ ಈ ಥರ ಒಂದು 5 ಡಜನು 6 ಡಜನು ಈ ಥರ ತಗೊಂಡ್ರೆ ನಿಮಗೆ 11 ರೂಪಾಯಿಗೆ ಹಾಕ್ಕೊಡ್ತಾರೆ ಫ್ರೆಂಡ್ಸ್. ತುಂಬ ಕಡಿಮೆಗೆ ಸಿಗುತ್ತೆ. ಈಗ ಇವು ಕೂಡ ಅಷ್ಟೇ, ನಾವು ಒಂದೊಂದು ಮೀಟ್ರೆ ಈಗ ನಾವು ಬೇಕಾದಾಗ ಹೋಗಿ ಒಂದೊಂದು ಮೀಟ್ರೆ ತಗೊಂಡ್ರೆ ನಮಗೆ ಏನು ಮಾಡ್ತಾರೆ ಅಂದರೆ 10 ರೂಪಾಯಿ 11 ರೂಪಾಯಿ ಈ ಥರ ಹಾಕೋತಾರೆ. ನಾವೇನೋ ಹೋಲ್ಸೇಲ್ ಅಂಗಡೀಲಿ ತಗೊಂಡ್ರೆ ಅವ್ರು ಏನು ಮಾಡ್ತಾರೆ, ನಾವು ಜಾಸ್ತಿ ತಗೋತೀವಲ್ಲ, ಆಗ ನಮಗೆಲ್ಲ 5 ರೂಪಾಯಿ 4 ರೂಪಾಯಿ ಈ ಥರ. ನನಗಿದೀಗ ಒಂದು ಮೀಟ್ರಿಗೆ 6 ರೂಪಾಯಿ ಹಾಕಿದ್ದಾರೆ ಅಷ್ಟೇ. ನಾನೀಗ ಅಂಗಡೀಲಿ ತಗೊಂಡ್ರೆ 10 ರೂಪಾಯಿ ತಗೋತಾರೆ ಫ್ರೆಂಡ್ಸ್. ನಾನು ಇದು ಅಷ್ಟೇ, ಫಾಲ್ಸು ಒಂದು ಫಾಲ್ಸಿಗೆ 15 ರೂಪಾಯಿಂದ 16 ರೂಪಾಯಿ ತಗೋತಾರೆ. ನನಗೆ ಅಂಗಡಿಯವರು ಹೋಲ್ಸೇಲ್ ಅಂಗಡೀಲಿ 11 ರೂಪಾಯಿಗೆ ಹಾಕ್ಕೊಟ್ಟಿದ್ದಾರೆ. ನಮಗೆ ನಿಯರೆಸ್ಟಾಗಿ ಇಲ್ಲಿ ಕುಶಾಲನಗರ ಅಂತ ಇದೆ, ಅಲ್ಲಿ ತಗೋತೀವಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿಲಿ, ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ, 30 ರೂಪಾಯಿಗೆ ಹಾಕ್ಕೊಟ್ರು. ತುಂಬ ಚೆನ್ನಾಗಿದೆ. ಇವು ಹಾಕ್ಕೊಂಡು ಬ್ಲೌಸ್ಗೆ ಹಾಕ್ಕೊಂಡ್ರೆ ಚೆನ್ನಾಗೂ ಇರುತ್ತೆ. 350ರಿಂದ 400 ರೂಪಾಯಿ ತನಕನೂ ಅಮೌಂಟ್ ತಗೋಬೋದು. ಸ್ವಲ್ಪ ಡಿಸೈನ್ ಮಾಡಿ ಈ ಥರ ಸ್ಟೋನ್ ಇರೋ ಲೇಸ್ ಕೊಟ್ಟರೆ ನಮಗೆ ತುಂಬ ಚೆನ್ನಾಗಿರುತ್ತೆ. ಬ್ಲೌಸ್ಗೆ ಅಮೌಂಟು ಅದೇ ಥರ ತಗೋಬೋದು. ಇಲ್ಲಿ ನೋಡಿಲಿ, ಈ ಥರ ಲೇಸ್ಗಳು. ಇದು ನಿಮಗೆ ಬೇಕು ಅಂದರೆ ಒಂದೊಂದೇ ಮೀಟ್ರು ತಗೊಳಕ್ಕೆ ಹೋಗಬೇಡಿ, 2 ಮೀಟ್ರು 3 ಮೀಟ್ರು ಹೀಗೆ ನಿಮ್ಗೆ ಹೋದಾಗ ಒಟ್ಟಿಗೆ ಹೋಲ್ಸೇಲ್ ಅಂಗಡಿಗಳಲ್ಲಿ ಒಟ್ಟಿಗೆ ತಗೊಬಂದ್ಬಿಡಿ. ಆವಾಗ ನಮಗೆ ಸ್ವಲ್ಪ ಒಂದು 2 ರೂಪಾಯಿ 3 ರೂಪಾಯಿ ಸೇವ್ ಆಗುತ್ತೆ ಫ್ರೆಂಡ್ಸ್. ನಾನು ಈ ಥರನೇ ತಗೋತೀನಿ, ಪೂರ್ತಿ ಬಂಡಲ್ ತಗೊಳಕ್ಕೆ ಹೋಗಲ್ಲ. ಏನಾಗುತ್ತೆ ಅಂದರೆ ಬಂಡಲ್ ತಗೊಂಡ್ರೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಲೇಸ್ ನೋಡಿ, ಪೂರ್ತಿ ಬಂಡಲ್ ಇದು ಒಂದೇ ಡಿಸೈನು ಪಿಂಕ್ ಕಲರಲ್ಲಿ ಒಂದೇ ಡಿಸೈನ್ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಇದರಲ್ಲಿ ಒಂದು 15 ಮೀಟ್ರು ಬಂದಿರುತ್ತೆ. ಬೇಜಾರಾಗುತ್ತೆ ಇದು ಹಾಕಿ ಒಂದೇ ಡಿಸೈನ್ ಹಾಕಬೇಕಲ್ಲ ಅಂತ, ಬೇಗ ಖಾಲಿ ಆಗೋದು ಇಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ 2 ಮೀಟ್ರು ಒಂದೊಂದು ಡಿಸೈನ್. ನಾವು ಹೋದಾಗ ಒಂದೊಂದು ತಿಂಗಳಿಗೆ ಹೋದಾಗ ಹೊಸ ಡಿಸೈನ್ ಬಂದಿರುತ್ತಲ್ಲ, ಇಂಥವು ತಗೊಂಡ್ರೆ ಬೇಗ ಖಾಲಿ ಆಗೋದಿಲ್ಲ. ಹಾಗಾಗಿ 1 ಮೀಟ್ರು 2 ಮೀಟ್ರು ನಮಗೆ ಎಷ್ಟು ಬೇಕಷ್ಟು ತಗೊಬರ್ಬೋದು. ಇದು ಅಷ್ಟೇ, ಇದು ಕೂಡ ಗೋಲ್ಡ್ ಕಲರ್ ಮಾತ್ರ ನಾನು ಇಂಥದ್ದು ಬಂಡಲ್ ತಗೋತೀನಿ, ಯಾಕೆಂದರೆ ಜಾಸ್ತಿ ಹೋಗುತ್ತಲ್ವ. ಬೇರೆ ಕಲರ್ಸ್ಗಳು ಆ ಥರ ತಗೊಳ್ಳಲ್ಲ. ಈ ಥರ 1 ಮೀಟ್ರು 2 ಮೀಟ್ರು ತಗೊಬರ್ತೀನಿ ಫ್ರೆಂಡ್ಸ್. ಈ ಥರ ನೋಡಿ, ಮಾಮೂಲಿ ಸಾದಾ ಬ್ಲೌಸ್ಗೆಲ್ಲ ಈ ಥರ ಲೇಸ್ ಹಾಕಿ ಏನಾದರೂ ಸಿಂಪಲಾಗಿ ಒಂದು ಸ್ಟೋನ್ ಕೊಟ್ಟು ಸ್ಟಿಚ್ ಮಾಡಿದ್ರೆ 300 ರೂಪಾಯಿ 350 ರೂಪಾಯಿ 400 ರೂಪಾಯಿನೂ ತಗೋಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ನೀವು ಕೂಡ ಬೇರೆ ಕಸ್ಟಮರ್ಸ್ದೇನೋ ಬಟ್ಟೆಗಳು ಸ್ಟಿಚ್ ಮಾಡ್ತಾಯಿದ್ರೆ ಈ ಥರ ಎಲ್ಲ ಒಟ್ಟಿಗೆ ತಗೊಬಂದು ಇಟ್ಕೊಳ್ಳಿ. ಬೇಕಾದಾಗ ಅವಾಗವಾಗ ಓಡೋಗಿ ತಗೊಳಕ್ಕೆ ಕಷ್ಟ ಆಗುತ್ತಲ್ವ. ಎಲ್ಲ ಮನೇಲೇ ನಮಗೆ ಏನೇನು ಐಟಮ್ಸ್ಗಳು ಬೇಕು ಅವೆಲ್ಲ ತಗೊಬಂದು ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ, ಕೆಲಸ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ. ಹಾಗೆ ಫಾಲ್ಸ್ಗಳು ಕೂಡ ಈ ಥರ ಒಂದೊಂದು ಡಜನು ನಮಗೆ
ತಗೊಬಂದಿಟ್ರೆ ನಾವು ಯಾರಾದರೂ ಬಂದು ಮಾರೋರಿಗೆ ಮಾರಲೂಬೋದು, ಹಾಗೆ ನಮ್ಗೆ ಬರೋ ಕಸ್ಟಮರ್ ಬಟ್ಟೆ ಸೀರೆಗಳಿಗೆ ಹಾಕ್ಕೊಡೋಕ್ಕೂ ಸರಿಯಾಗುತ್ತೆ. ಈ ಥರ ತಗೊಬಂದು ಒಂದು ಸಲ ಹೋಗಿ ಒಂದು 2 ತಿಂಗಳಿಗೆ ಒಂದು ಸಲ ಹೋಗಿ ತಗೊಬಂದು ಇಟ್ಕೊಂಡ್ರೆ ನಮ್ಗೆ ಆರಾಮಾಗಿ ಒಂದೇ ಸಮ ಕೂತ್ಕೊಂಡು ಕೆಲಸ ಮಾಡಲಿಕ್ಕೂ ಕೂಡ ಈಸಿ ಆಗ್ತದೆ. ನಾನು ಇದೇ ಥರ ಮಾಡ್ತೀನಿ ಫ್ರೆಂಡ್ಸ್. ನಾನು ಲೈನಿಂಗ್ ಬಟ್ಟೆಗಳು ಕೂಡ ಅದೇ ಥರ ಮಾಡ್ತೀನಿ. ಮೇಯ್ನ್ ಕಲರ್ಗಳು ಅಂದರೆ ಫಾಸ್ಟ್ ಮೂಮೆಂಟ್ ಕಲರ್ ಇರುತ್ತಲ್ಲ, ಈ ಥರ ಡಾರ್ಕ್ ಪಿಂಕ್, ಗ್ರೀನ್, ಆಮೇಲೆ ಬ್ಲೂ ಕಲರು, ಇವೆಲ್ಲ ಫಾಸ್ಟ್ ಮೂಮೆಂಟ್ ಎಲ್ಲ ಸೀರೆಗಳಿಗೂ ಹಾಕಬೇಕಾಗುತ್ತೆ. ಜಾಸ್ತಿ ಅಂಥದ್ದೇ ಕಲರ್ಗಳು ಬರೋದು, ಹಾಗಾಗಿ ಜಾಸ್ತಿ ಅಂತ ತಗೋತೀನಿ. ಆಮೇಲೆ ಲೈನಿಂಗ್ ಬಟ್ಟೆಗಳು ಕೂಡ ಅಷ್ಟೇ, ನಾನು ಕಾಟನ್ ಲೈನಿಂಗೇ ಜಾಸ್ತಿ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಯಾವ ಥರ ಬಟ್ಟೆನಾದರೂ ಕಾಟನ್ ಲೈನಿಂಗ್ ಹಾಕ್ಕೊಂಡ್ರೆ ಸ್ಟಿಚ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಕಾಟನ್ ಯೂಸ್ ಮಾಡ್ಕೋತೀನಿ. ಆಮೇಲೆ ಇನ್ನೇನು ಲೈನಿಂಗು ಕೂಡ, ಈಗ ನಾನು ಕಾಟನ್ ಲೈನಿಂಗು ಒಂದು ತಾನಲ್ಲಿ ತಗೋತೀನಿ. 20 ಮೀಟ್ರ್ ಬರುತ್ತೆ, ಒಟ್ಟಿಗೆ 20 ಮೀಟ್ರ್ ಬರುತ್ತೆ. ನಮಗೆ 28 ರೂಪಾಯಿಗೆ ಹಾಕ್ಕೊಡ್ತಾರೆ. ಅದೇ ಈಗ ನಾವು ಅಂಗಡೀಲಿ ಬರೀ 1 ಮೀಟ್ರ್ ತಗೊಳಕ್ಕೆ ಹೋದರೆ 35ರಿಂದ 40 ರೂಪಾಯಿ ತಗೋತಾರೆ. ನಮಗೆ ಎಷ್ಟೋ ದುಡ್ಡು ಉಳಿತಾಯ ಆಗುತ್ತೆ. ಹಾಗಾಗಿ ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಎಲ್ಲ ಒಟ್ಟಿಗೆ ತಗೊಬಂದು ಅಂಗಡೀಲಿ ಜೋಡಿಸ್ಕೊಂಡ್ರೆ ನಮಗೆ ದುಡ್ಡು ಸೇವ್ ಆಗುತ್ತೆ. ಆಮೇಲೆ ಫಾಸ್ಟಾಗಿ ನಮಗೆ ಕೆಲಸ ಮಾಡೋಕ್ಕೂ ಸರಿಯಾಗುತ್ತೆ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ನಾನು ಒಳ್ಳೆ ವೀಡಿಯೋಗಳನ್ನ ಹಾಕ್ತಾ ಹೋಗ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.